ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಸರ್ವರು, ಅದರಂತೆ ಹಣವೆಂದರೆ ಸಾಕು, ಸತ್ತ ಸಮಾಧಿಯಾದ ಹಣ ಎದ್ದು ಕುಳಿತು ಮಾತನಾಡುತ್ತದೆ. ಹಣದ ಜಯಕಾರಕ್ಕೆ ಜಗತ್ತಲ್ಲೇ ಮಣಿಸಬಹುದು, ಬಟ್ ಈ ಚಕ್ರವರ್ತಿಯನ್ನು ಮಣಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ಈ ಚಕ್ರವರ್ತಿ ನಿಲ್ಲಲು ನೆಲೆಯಿಲ್ಲದ ನರು ಮನುಷ್ಯ, ದೇವರನ್ನೇ ನಡುಗಿಸುವ ನರವ್ಯಾಘ್ರ. ಆದರೂ ನಾನು ಸಾಧಿಸಬೇಕಾದ ಸೇಡೊಂದಿದೆ. ನನ್ನ ಹುಟ್ಟು ಕುಲವೈರ್ಯರಲ್ಲ ನಾಗೇಗೌಡ. ನನಗೆ ಸೇರಬೇಕಾಗಿತ್ತು 18 ಎಕರೆ ಹೊಲ, 15 ಲಕ್ಷ ನಗದಳ ಎತ್ತಿ ಹಾಕಿ ದಕ್ಕಿಸಿಕೊಂಡಿದ್ದಾನೆ. ಒಳ್ಳೆ ಮಾತಿನಿಂದ ಗೌಡನ ಹಣ ನನ್ನ ಆಸ್ತಿ ನನಗೆ ಕೊಟ್ಟರೆ ಸರಿ, ಇರದಿದ್ದರೆ ಓದು ಮುಗಿಸಿ ಈ ಹಳ್ಳಿಗೆ ಕಾಲಿಟ್ಲಲ್ಲ ಆ ನಾಗೇಗೌಡರ ತಂಗಿನಾಗರತ್ನ. ಈ ಚಕ್ರವರ್ತಿ ಸೇಡಿನ ಸೆರ ಪಂಜರದಲ್ಲಿ ಸಿಲುಕಿ ಶೀಲ ಕಳೆದುಕೊಂಡ ಶ್ರೀಮಂತ ಸೂಳೆ ನಾಗರತ್ನ. ಕಾಡಿನಲ್ಲಿರುವ ಹಸಿದ ಹುಲಿ ಜಿಂಕೆಯನ್ನು ಹೊಡೆದು ತಿಂದು ತನ್ನ ಹಸವಿನ ದಾವನ್ನು ಇಂಗಿಸಿಕೊಳ್ಳುತ್ತದೆ. ಈ ನಾಡಿನಲ್ಲಿರುವ ನರಹುಲಿ ಚಕ್ರವರ್ತಿ ನಿನ್ನ ದುಂಡವಾದ ದೇವರು ದಂಡಿಸಿ, ನಿನ್ನ ಶೀಲೆ ಎಂಬ ಶ್ರೀರತ್ನವು ಕೆಳಕಿಸಿ ನನ್ನ ಸೇಡಿನ ದಾವಗೆ ನಂದಿಸಿಕೊಳ್ಳದಿದ್ದಾರೆ ನನ್ನ ಹೆಸರು ಶೌರ್ಯ ಚಕ್ರವರ್ತಿನೇ ಅಲ್ಲ. जले तो उसको आंच कहता है, तुझे तो उसको राख कहता है. ये चक्रवर्ती निकले तो अंडरवर्ल्ड डॉन 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 कहता है.
ಮ್ಯಾಗ ಮದುವೆ ಆಗದೆ ಇದ್ದರ ಮುಂದೆ ನೋಡ್ರಿ ಯಾವದಕ್ಕೂ ಬಾರದಂತ ಹೇಳ್ತಾರ್ರಿ. ಅದಕ್ಕೆ ನಾನು ಮದುವೆ ಆಗಬೇಕಂತ ಹೇಳಿ ಕನ್ಯಾ ಹುಡುಕ್ಯಾಡಕ್ 3 ತಿಂಗಳಾಯ್ತು ನೋಡ್ರಿ. ಒಂದೂರಾಗೊಂದು ಕನ್ಯಾ ಕಾಣಲ್ರಿ. ನಿಮ್ಮ ತರಪಿಲಿ ಯಾವ್ರಿ ಅದಾವೇನ್ರಿ? ಇದ್ದಾರೆ ಹೇಳ್ರಿ. ನಮ್ಮದು ಹೊಲ ಐತಿ, ಮನಿ ಐತಿ, ಆಸ್ತಿರೇ ಕಂಡಾಪಟ್ಟಿ ಐತಿ ನೋಡ್ರಿ. ಬಂಧು ಬಳಗ ಅನ್ನೋರು ಯಾರು ಇಲ್ರಿ. ನನ್ನ ವಯಸ್ಸು ಬಹಳ ಇಲ್ರಿ, 18, ಎತ್ತರ 5.5. ನಿಮ್ಮದು ಯಾವ ಜಾತಿ? ನಮ್ಮದು ಅದೇ ಜಾತಿ. ಬಣ್ಣ ನೋಡ್ರಿ ಸಾದಾ ಕಪ್ಪ. ಹಂಗ ನಿಮಗೆ ಸಂಶಯ ಇತ್ತಂದ್ರ ಮುಂಜಾತ್ ಬಂದು ಪರೀಕ್ಷೆ ಮಾಡಿ ನೋಡ್ರಿಲ್ಲ. ಹೋಲಿ ಬಿಡ್ರಿ, ಮದ್ವಿ ವಿಚಾರ ಮತ್ ಮಾಡಿದ್ರ ಆತ. ಮೊದಲೇಕೆ ನಮ್ಮ ವ್ಯಾಪಾರ ಮಾಡೋಣ. ಹಾಲಿನ ಬರ್ರಿ ಮಸ್ತ್ ಮಾಲ್ ಐತಿ. ಯಾರಿಗೆ ಬೇಕು? ಬರೇ 2 ರೂಪಾಯಿ 5 ರೂಪಾಯಿ. ಯಾರಿಗೆ ಬೇಕು? ದಡ ದಡ ಬರ್ರಿ, ಪಟ ಪಟ ಒಯ್ರಿ. ಐಸ್ ಕ್ರೀಮ್ ಡಬ್ಬೆ ಬಾ ಇಲ್ಲಿ. ಏನ ನಿನ್ನ ಹಳೆ ಹಣ್ಣಿನ ಬಿಟ್ಟಿ ಯಾಕೆ? ಖಬ್ರಗಡಿ, ಹಳಿ ಖಬ್ರಗಡಿ ಅಲ್ಲ. ಯಾವ ನಿಂದ? ನಂದು ಇಲ್ಲೇ ಪಕ್ಕದೂರು ಅರಗಲ್ ಬಡ್ಡಿ ನೋಡ. ನಿಂದು ಯಾವ ಊರ್ ಯಾಕೆ ಇರುವಲ್ದಕ್ಕ? ಅದನ್ನ ತಗೊಂಡು ನನ್ಗೇನ್ ಮಾಡೋದೈತಿ? ಮೊದಲ ನೀ ಇಲ್ಲಿನ ಜಾಗ ಖಾಲಿ ಮಾಡು. ಯಾಕ? ಇಲ್ಲಿ ಹಣ್ಣು ಮಾರಂಗಿಲ್ಲ. ಯಾಕೆ ಮಾಡಬಾರ್ದ್ರಿ? ಇದು ನನ್ನ ಏರಿಯಾ. ಇದು ನಿನ್ನ ಏರಿಯಾ ಅಂತ ಏನಾರೇ ಹೇಳಿ ಬೋರ್ಡ್ಗಿನ ಏನಾರೇ ಹಾಕಿ ಏನೋ ನಾ ಮಾಡವನ. ಕಪ್ಪೈಸ್ರಿ ಕಪ್ಪೈಸ್. ಅಲ್ಲ ಇಲ್ಲಿ ಕುಂತಾರಲ್ಲ, ನೀನ್ ಈ ಕೊಳತ್ ಐಸ್ ಕ್ರೀಮ್ ತಗೊಂಡ್ರ ಮುಂದೆ ನನ್ನ ಹಣ್ಣು ತಗೊಳ್ಳೋರು ಯಾರು? ಅದಕ್ಕ ಸರಳ ಹೇಳಕತ್ತೀನಿ, ಇಲ್ಲಿ ಜಾಗ ಖಾಲಿ ಮಾಡ. ನಂದೇನಾರೇ ನಿನಗ ಬೇಕೇನು? ಕುಡ್ತೀನಿ, ಆಮೇಲೆ ಹೋಗ್ತೀನಿ. ಕಿಸ್ಬಾಯಿ, ಹಳಿ ಕಿಸ್ಬಾಯಿ. ಅಲ್ಲ ನಿಂತ ನನಗೇನು ಕೊಡ್ತೀಯೋ? ಐಸ್ರಿ ಐಸ. ನಮ್ಮ ಹತ್ತಿರ ನೋಡ್ರಿ 2 ನಮೂನಿ ಐಸ್ ಐತ್ರಿ. 2 ನಮೂನಿ ಅದಾವ? ಯಾವ ಮರ? ನಿಮ್ಮಂತ ಹುಡುಗಿಯರಿಗೆ ಕೊಡೋದು ಬೇರೆ ಐತಿ, ನಮ್ಮಂತ ಹುಡುಗರು ಕೊಡೋದು ಬೇರೆ ಐತಿ. ನಿಮ್ಮಂತ ಹುಡುಗಿಯರಿಗೆ ಕೊಡೋದು ಬೆಣ್ಣಿ ಐಸ್. ಕೈಯಾಗ ಹಿಡ್ಕೊಂಡಿ ಬಾಯಾಗ ಇಟ್ಕೋತಾನ. ತಟ್ಟ 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 ಹಾಲಿನ ಬರತ್ರಿ. ಇನ್ನು ಹುಡುಗರಿಗೆ ಕೊಡೋದಂದ್ರ ಕೈಯಾಗ ಹಿಡಿದ್ರು ಕಡ್ದು ಕಡಿಗಲಾರಂತ ಹಾಲಿನ ಬರಪ್ ನೋಡ್ರಿ. ಅಲ್ಲ ಕರ್ರಗಿ ಸೋರು ಅಂತ ಐಸ್ ಕ್ರೀಮ್ ತಗೊಂಡ ಇಷ್ಟು ಧಿಮಾಕ್ ಮಾಡಿ ಮಾತಾಡಕತ್ತೀಯಲ್ಲ. ಇನ್ನ ಈ ನನ್ನ ಬುಟ್ಟ್ಯಾಗ ಕಮ್ಮನ ಟಮಾಟಿ ಹಣ್ಣು ಅದಾವು. ಇನ್ನು ನಾನ್ ಎಷ್ಟು ಮಾತಾಡ್ಬೇಡ ನೋಡು. ಮೊದಲು ಇಲ್ಲಿನ ಜಾಗ ಖಾಲಿ ಮಾಡು. ನಾನ್ ನಿನ್ ಜೊತೆಗೆ ಮಾತಾಡ್ಕೊಂತ ನಿಂತಿದ್ದು. ನಾ ಮತ್ತೇನಾರ ನೋಡದ್ನಂದ್ರ ಇದ್ದುದೊಂದು ಮುರಿದು ಕೈಯಾಗ ಕೊಟ್ಟು ಕಳಿಸ್ತಾನೆ. ಅಲ್ಲಲೇ ಬುಟ್ಟಿ, ನಿಮ್ಮ ಅಪ್ಪೇನು ಹುಲಿಯ? ಏನು ಬಹದ್ದೂರ್ ಬಾವು ಬಲಿನ? ನಮ್ಮಪ್ಪ ಬರೀ ಬಾಹುಬಲಿ ಅಲ್ಲ, ಬಹದ್ದೂರ್ ಬಾಹುಬಲಿ ಅದನ್ನ. ವಾ ಅಲೇ ಬುಟ್ಟಿ, ನನಗೇನು ಇಲಿ ಮರಿ ಅಂತ ತಿಳಿದೇನು? ನಾ ಹುಲಿ ಮರಿ ಇದ್ದಾಗ ನೋಡ ನಿಮ್ಮಪ್ಪ ನನ್ನ ಏನಾರ ನನ್ನ ಸನ್ಯಾಕ ಬಂದು ನಂದ್ರ ಅವನ ಬಾಯ ಕುಡ್ತೀನಿ ನೋಡ ಅಂದೆ. ಐಸ್ರಿ ಐಸ. ಅದೇ ನಿನಗ ಹೆಂಡ್ರ ಮಕ್ಕಳು ಎಷ್ಟು ಮಂದಿ ಅದಾರ? ನಮ್ಮ ನೋಡ್ರಿ 30 ಮಂದಿ ಹೆಣ್ಣು, 60 ಮಂದಿ ಮಕ್ಕಳು ನೋಡ್ರಿ. ಅಪ್ಪ ಅಷ್ಟು ಮಂದಿನ? ಅಲ್ಲಲೇ ಹುಡುಗಿ, ಈ ಮುಖ ನೋಡು. ಈ ಮುಖ ನೋಡಿದ್ರೆ ನಿನಗೆ ಮದುವೆ ಆದಂಗೆ ಕಾಣತೈತಿ. ಈ ಮಸಡಿ ಮಕ್ಕಳು ಬೇರೆ ಕೇಡ. ನಮ್ಮ ಮುಖದ ಮ್ಯಾಗೆ ನಾ ಚಿಗಿರಿ ಮೀಸಿ ಹೊಂಟವ. ಇಂತ ಹುಡುಗ ಅಂತದಲ್ಲಕ ನಿನಗೆ ಮನಸ್ಸರ ಹೆಂಗ ಬಂತ ತಿನ್ನ? ಅಂದ್ರ ನಿನಗಿನ್ನೂ ಮದ್ವೆ ಆಗಿಲ್ಲ ಅಂದಂಗ ಆತು. ನಾ ಶಾದಿ ನೈ ಚೋಕ್ರಿ. ನಿಮ್ದಕ್ಕೆ ನಮ್ದಕ್ಕೆ ನೈ ಚೋಕ್ರ. ಹಂಗಾದ್ರ ತುಮಾರ ನಾಮ್? ಮೇರಾ ನಾಮ್ ಮಂಗ್ಲಿ ಹೈ. ತೇರಾ ನಾಮ್? ಮೇರೆ ನಾಮ್ ಮಂತ್ರಿ. ಅಂದ್ರ ಮಂಗ್ಲಿ ಮಂತ್ರಿ ಎರಡು ಹೊಂದಾಣಿಕೆ ಹಾಕವೆ. ಏನಂದ್ರಿ? ಏನು ಇಲ್ಲ. ನಿಂದೈತಿಲ್ಲ? ಐತಿಲ್ಲ? ಹಾ ಆಗ್ತದೆ. ಐತಿಲ್ಲ? ಕೊಡು ಅಂದೆ. ಹಂಗಾದ್ರೂ ನಾನೊಂದು ಕೊಡ್ತೀನಿ. ಹಂಗಾದ್ರೂ ಒಂದು ಕಂಡೀಷನ್ ನೋಡ. ನಿಂದ ಒಂದೇ ಕೊಡು, 3 ಕೊಡ್ಬೇಡ. ಒಂದೇ
ಕಂಡೀಷನ್ ಐಸ್ರಿ ಏನದು ಕಂಡೀಷನ್ ಏನಂದೆ ನಂದು ನೀನು ಕೊಡ್ತೀನಿ ನೀ ನನಗೇನು ಕೊಡ್ತಿ ಏನ್ ಬೇಕು ನಿನಗ ನನಗೆ ನೀನೇ ಬೇಕು ನೋಡ ನನ್ನ ಮಗನಿ ಹಂಗಾದ್ರೆ ನಾನ್ ನಿನಗ ಎಲ್ಲಾ ಕೊಡ್ತೀನಿ ಹಂಗಾದ್ರೆ ಹೊಡಿ ಮತ್ತೆ ತಡ ಮಾಡ್ತೀನಿ ಇಬ್ಬರಿಗೆ ಜಾಗ ಜರ್ದಾರ ಹುಟ್ಟಗಡ್ಡು ಬರಬಾರಿ ಏನು ಓದ್ತಾವ್ರಿ ಅಪ್ಪ ಆದಿ ಬೀದಿಯಾಗ ಇವ್ ನಾವು ನಾಯಿ ಸುಮ್ಮ ಸಾಕ್ತಾರ ಇವ್ ಅವನು ಕೂಳಿಗಾಗಿ ಒಚ್ಚಿಗಾಗಿ ಇವ್ ಅವನ ಈ ಸಾಟ ನೋಡಿದ್ರ ನನ್ನ ಮಗಳ ಮಂಗಲಿ ಸಾಟ ನೋಡ್ದಂಗ ಆತು ನೋಡ್ರಿ ಅಪ್ಪ ಇವನವನ ಎಂತೋ ಗಂಟು ಬಿದ್ದಾವತ್ತೀನಿ ಹಾದಿ ಬೀದಿಯಾಗಿ ಇವನವನ್ ಇಂತವ ವಜ್ಜೆ ಆತ ಇಬ್ಬರಿಗೆ ಊರಿಗೆ ಇವನವನ ಇಲ್ಲೇ ನಿಂತಾವ ಅವನು ಹಾದಿ ಬೀದ್ಯಾಗ ನಿಮ್ ಮಾವು ಸತ್ತಾಳಬೇ ಅದಕ್ಕ ಹಿಂಗ ಮ್ಯಾಲಕ್ ಮಾರಿ ಮಾಡಿ ಲಪ್ ಲಪ್ ಹೋಗಲಿದ್ದೀನಿ ಮಂಗಲಿ ನಿಮ್ಮ ಮಗು ಅಂದ್ರಿ ಮಂತ್ರಿ ಅತ್ತಿ ಸತ್ತಾಳ ಅಯ್ಯೋ ಮುಚ್ಕೋರು ಮುಡ್ದಾರ ಬಾಯಿ ಮುಚ್ಕೋ ಅಲ್ಲವಾ ನನ್ನ ಮಗಳ ಮಂಗಲಿ ಈ ಅಡ್ಮುಟ್ ಮಂತ್ರಿ ಜೊತೆ ನಿಂತಿದೆಯಲ್ಲವಾ ಏನು ನಡೆದವ್ರೇನು ಮಾತುಕತೆ
ಇಲ್ಲಪ್ಪ ಮತ್ತ ನಾನು ನಾನು ಹಣ್ಣು ಮಾರಾಕಂತ ಬಜಾರ್ ಕೊಂಡಿದ್ನ ಇವ ಸಟ್ಟನ ಐಸ್ಕ್ರೀಮ್ ಕೊಡ್ತಾ ಅಂದಾನೇನೋ ತಿಪ್ಪಾಗ ಬಾಟ್ಲಿ ಅಯ್ಯವ ಇಲ್ಲ ಪಪ್ಪ ನಿಮ್ಮ ಅವನಿ ಹೊಡ್ರ ಹುಡ್ದಾಕಿನ ಅವನ ಹಣ್ಣು ನೋಡಿದ್ರ ಇದು ವ್ಯಾಪಾರ ನೋಡಿದ್ರ ನನಗ್ ಗೊತ್ತಾಗತೈತಿ ನಿನ್ ವ್ಯಾಪಾರ ಆಗೈತಿ ಅಂತ. ಹೌದ್ರಿ ಇದು ಹಣ್ಣು ನಮಗೆ ವ್ಯಾಪಾರ ಆಗೈತಿ ನೋಡ್ರಿ. ಹೆಣ್ಣಾಲೇ ಮಗನ ಮಂತ್ರಿ ಈಗ ಹಣ್ಣೈತಿ ನನಗಿರ್ಲಿ ಅಂತೇಳಿ ಬಂದ್ರ ನಿನ್ನ ಹಲ್ಲು ಮುಡ್ತೀನಿ ಮಗನ. ಮುಚ್ಚುವರು ನೀ ನವಲು ಬಾಯಿ ಮುಚ್ಚುವ ಅಲ್ಲವಾ ನನ್ನ ಮಗಳ ಮಂಗಲಿ. ಬೇಡ ಬೇಡ ಅಂದ್ರು ಸಂತಿಗೆ ಬಾ ಸಂಪಿಗೆ ಕೊಡ್ತೇನ, ಮನಿಗೆ ಬಾ ಮಜ್ಜಿಗೆ ಕೊಡ್ಸಿ ಮಬ್ಬ ಹಿಡ್ಸತ್ತೇನ, ಬೆಳಿಗ್ಗೆ ಬಾ ಬೆಲ್ಲ ಕೊಡ್ಸತ್ತೇನ ಅಂತ ಸುಳ್ಳು ಹೇಳ 1000 ಸುಳ್ಳಿನ ಜೊತೆ ನಿಂತಿಲ್ವೇ ಮಗಳ. ಯಾಕಂದ್ರ ಬಿತ್ತು ನಮ್ಮ ಹಣ್ಣಿನ ಮೇಲೆ ಮಗನ ಮಂತ್ರಿ ಕಣ್ಣು. ಯಪ್ಪ ಮುದುಕಾದ್ರೂ ಬುದ್ಧಿ ಬರ್ಲಿಲ್ಲ ನತ್ತೀನಿ. ನಮ್ಮ ವಯಸ್ಸಿನೊಳಗಿನ ಯಾವ್ರೇ ಡಬ್ಬದ ನೈಸ್ ನೋಡಿದ್ರ ಇಂಥವ್ ಯಾವ್ಯಾರ ಹುಡುಗ್ಯಾರ ನೋಡಿದ್ರ ಇಂಥವ್ ದಿನಕ್ಕೆ 100 ಯಾವ್ರು ಮಾಡ್ತಾರ ನಮ್ಮ ಬಲ್ಲಿ 100. ಹಂಗಾಯ್ತು ನಿನ್ನ ಮಾರಿ. ಅಂತೂ ಈ ಮಗ ಈ ಅಡ್ರಾತ್ರಿ ಮಗಳ ತಿರ್ಗಾಡ್ಸಿ ಪ್ರೀತಿಯು ಚಿಡ್ಸ್ಯಾನ ಅಂದಂಗಾತು. ಯಾಕವ್ವ ನನ್ನ ಮಗಳ ಮಂಗಲಿ? ಯಾಕಂದ್ರ ಈ ಅಡ್ಡಮುಟ್ಟ ಮಂತ್ರಿ ಸಲಿಗೆ ಬೆಳೆಸೋದು, ಬೇವಿನ ಗಡ್ಡಕ್ಕ ನೀರ್ ಹಾಕೋದು, ವಿಷದ ಹಾಲು ಎರೆದು ಎಲ್ಲಾ ಒಂದ ನೋಡ ಆ ಮಗಳ. ಯಾಕಂದ್ರ ಈ ಮಗ ಮಂತ್ರಿ 3 ಬಿಟ್ಟಿದ ಹೋದನ ಹಂತಿ ಕೈಯವ. ಏನ್ರಿ ನಾ ಅಂದ್ರೆ ಯಾರಂತ ತಿಳಿದ್ರಿ ನೀವ್ರಿ? ಮುಖ್ಯಮಂತ್ರಿ ಇದ್ದಂಗ್ರಿ, ಮುಖ್ಯಮಂತ್ರಿ ಇದ್ದಂಗನ ನನಗ್ ಗೊತ್ತಾಯ್ತು ತಮ್ಮ ನೀ ಐಸ್ ಮಾರ ಡಬ್ಬ ಅಂತ. ಯಾಕವ್ವ ನನ್ನ ಮಗಳ ಮಂಗಲಿ? ನಿನ್ನ ಬೊಟ್ಟಿ ಒಳಗಿನ ಹಣ್ಣು ನೋಡಿದ್ರ ಗಿಣಿ ಕೊಕ್ಕಿ ಮುಕ್ಕಿ ಮಾಡ್ದಂಗ ಕಾಣ್ತಾವಲ್ಲ. ಇದಕ್ಕೇನಾಗೈತೆಪ್ಪ? ಚಲೋನೇ ಆಯ್ತಲ್ಲ. ಕೆಟ್ಟು ನಿನ್ನ ಅವನು ಪೂರ ಕೆಟ್ಟಿ ಹಾದಿನ ಬಿಟ್ಟು ನಿಂತಿ ಮಗಳ, ಹಾದಿನ ಬಿಟ್ಟು ನಿಂತಿದಿ. ನಿನ್ನ ಹಣ್ಣು ಚಲ ಅದಾವ ಅಂತೇಳಿ ಇಲ್ಲೇ ನಿತ್ರ ಈ ಮಗನ ಮಂತ್ರಿ ಕಣ್ ಬಿದ್ದಿ ಈಡ್ಕೋತವೇ ಮಗಳ, ಈಡ್ಕೋತೋತವ ನಿನ್ನ ಅವನು ಈಡ್ಕೋತೋತು. ಮೊದಲು ಹೊರ ಬಿಟ್ಟೆ. ನೀ ನಡೆಯಪ್ಪ, ನಾನ್ ಸ್ವಲ್ಪ ಬಜಾರ್ಕ್ ಹೋಗಿ ಹಣ್ಣು ಮಾರ್ ಬರ್ತೀನಿ. ಹಂಗಾದ್ರ ಮಗನ ಮಂತ್ರಿ ಇಲ್ಲ ಜಾಗ ಖಾಲಿ ಮಾಡಂದ್ರ ನೀವು ನಡ್ರಿ ಮಾವರ್, ನಾ ಆಮೇಲೆ ಬರ್ತೀನಿ. ಆಮೇಲೆ ಗೀಮೇಲೆ ಏನಿಲ್ಲ, ಸರಳ ನಡಿಯಲಿಂದ ನಡಿಬೇ ಮಗಳ ನಡಿ. ನಾನು ಹಿಂದೆ ಬಂದ್ಬಿಡ್ತೀನಿ. ಮಂಗ್ಲಿ ಬಾಯ್ 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 ಬೂಬಾವ ನಮ್ಮ ಬಲಿ. ಹಾ ಸುಮ್ಮ ಸರಳ ನಡಿ. ನೀ ಬಾ ಶಾಣೆ ಅದಿ ನೋಡು. ಸದ್ಯಕ್ಕ ಮನೆಗೆ ನಡಿ, ರೊಟ್ಟಿ ಮಾಡಿಟ್ಟಿನಿ, ಕೊಂಡು ಅಡ್ಡಾಗು. ನಾನು ಹಣ್ಣು ಮಾಡ್ಕೊಂಡು ಹಂಗಾತಿದ ಮನೆಗೆ ಬಂದ್ಬಿಡ್ತೀನಿ. ಆಯ್ತಾ? ಅಪ್ಪ ಇಲ್ಲ ನಡಿಯೋ ನೀವು ನಡಿ ಬಾ. ಹಾ ಹಾ ನೀವು ನಾವು ಹಿಂಗ ಮಾಡಿ ಅಲ್ರಿ, ಈ ಅರ್ಧರಾತ್ರಿ ನಮ್ಮ ಅಪ್ಪ ಬಂದು ಎಲ್ಲಾ ಕೆಲಸ ಹಾಳು ಮಾಡ್ಬಿಟ್ಟ. ಇವ ಇನ್ನೊಂದ್ 2 ನಿಮಿಷ ಲೇಟ್ ಮಾಡಿ ಬಂದಿದ್ರ ಈ ಮಂತ್ರಿ ಚೋಣದಾಗ ಕೈ ಆಡಿಸಿ ಬಿಡ್ತಿದ್ದೆ. ಏನ್ ಮಾಡೋದು, ಇನ್ನೊಮ್ಮೆ ಸಿಗ್ಲಿ, ಕೈ ಆಡಿಸಿನೇ ಬಿಡ್ತೀನಂತ. ಮುರಿತ
ಬೆಳಿಗ್ಗೆ ಹೊತ್ತು ಬರೋ ಈ ಹುಡುಗಿ ಕಾಣೋದಿಲ್ಲ ನಿನ್ ಕಣ್ಣಿಗೆ ಯಾಕ ಇದ್ದದ್ದೊಂದು ಕಿತ್ತು ಕೈಯಾಗ ಕೊಡ್ಲೇನು ನೀ ಯಾವಳೆ ಸೂರ್ ಪಂಜಾಕಿ ಹಳೆ ಸೂರ್ ಪಂಜಾಕಿ ಕೈಯಾಗಿಂತ ಮಾರು ತಿಳ್ಕೊಂಡು ಬರುವ ಬಾದ್ರಿನ ಕಣ್ಣಿಗೆ ಕಾಣೋದಿಲ್ಲನು ಅದನ್ನ ಕೊಡ್ದು ಕೈಯಾಗ ಕೊಡ್ತೀನಿ ಅಂದೆ ಒಳ ಹರಿಯೋದು ಎಮ್ಮಕ್ಲಾಗ ಹೊಂಟಿದ್ದಿ ನೀನು ಹರಿಯ ಇಳಿಸತ್ತೇನೋ ಮತ್ತ ಅವ ಕಳ್ಳಿ ಮುಖ ನೋಡ್ಕೊಂಡಿ ಇಲ್ಲ ನನ್ನ ಹೊರೆ ಇಳಿಸೋ ಹಮ್ಮೀರ ಮೊದಲ ಚಲೋತ್ನ್ಯಾಗ ಗುರ್ಕ ಕೆಲಸ ಮಾಡೋದ್ ಕಲಿ ಆಮೇಲೆ ನನ್ನ ಸನ್ಯಾಕ್ ಬರುವಂತಿ ರೀ ಬಾಳವ್ರ ಸ್ವಲ್ಪ ನಿಂದ್ರಿ ನಿಮ್ಮ ಕಡೆ ಹಿತಗತಿ ಮಾತುಕತೆ ನಾವು ಏನು ನನ್ನ ಅಂತಿಗ ನಿನ್ನೂ ಹಿತಗತಿ ಮಾತದವ ಏನು ನೋಡಿ ಮೇಡಮ್ಮ ನಾ ಗುಲ್ಬರ್ಗ ಕಣ್ಣಿ ಮಾರ್ಕೆಟ್ಗೆ ಹೋಗಿ ತರಕಾರಿ ಕೈಪಾಲೆಲ್ಲ ಮಾರಿ ಜಗ್ಗಿನ ರೊಕ್ಕಗಳ ಮಾಡ್ಕೊಂಡ್ ಬಂದಿ ನೋಡ್ರಿ ನಿಮ್ಮ ಸಲುವಾಗಿ ಅಲ್ಲ ಗೋರ್ಕ ಅಷ್ಟೆಲ್ಲ ಗಳಿಸ್ಕೊಂಡು ಬಂದಿ ಅಲ್ಲ ಮತ್ತೆ ಈ ಊರಿಗೆ ಎದಕ್ಕೆ ಬಂದಿ ನಿಮ್ಮ ಊರಾಗ ಕೆಲಸ ಮಾಡಿ ಇರ್ಬೇಕಂತೇಳಿ ತೀರ್ಮಾನ ಮಾಡೀನಿ ಅಲ್ಲ ಗೋರ್ಕ ಕೆಲಸ ಮಾಡಿನೇ ಇಷ್ಟು ದಿಮಾಕ್ ಮಾಡಿ ಮಾತಾಡಕತ್ತಿಯಲ್ಲ ಇನ್ನು ಬೇರೆ ಪೋಸ್ಟ್ ಇದ್ರೆ ಇನ್ನು ಎಷ್ಟು ದಿಮಾಕ್ ಮಾಡಿ ಮಾತಾಡ್ತಿದ್ಯೋ ಏನೋ ಅಲ್ರಿ ನಾನು ನಿಜವಾಗಿ ಗೋರ್ಕ ಅಂತಿದ್ದನು ಮತ್ತ ನಾನು ಶ್ರೀಮಂತರ ಮನೆತನದ ಹುಡುಗ ಆಗ 2019 ಮಲಾಪುರ ನದಿಯ ರಭಸಕ ಸಿಲಕಿ ನಮ್ಮ ಮನೆಯೆಲ್ಲ ಬಿತ್ತು ನೆಲ ಸಮಾಗ ಹೋಗ್ಯಾವ ಅದಿರ್ಲಿ ಅದಕ್ಕಾಗಿ ನಿಮ್ಮ ಊರಾಗ ಒಂದು ಮನೆ ನೋಡಿ ಇರ್ಬೇಕಂತ ಹೇಳಿ ತೀರ್ಮಾನ ಮಾಡೀನಿ ಅದಿರ್ಲಿ ನಿನ್ ಹೆಸರೇನು ನನ್ನ ಹೆಸರು ಸುರಸುಂದರ ಕಂತ್ರಿ ಅಂತ ಯಾರಿಟ್ಟಾರಿ ಮುಸುಡಿಗ ಹೆಸರ ಅಲ್ಲ ಸೇಮ್ ಕಂತ್ರಿನೇ ಇದ್ದೀನಿ ಮತ್ತೆ ನಿಮ್ಮ ಹೆಸರು ನಂದೆ ಬೇಳೆ ಚಂದೂರು ಚೆಲ್ವಿ ಮಂಗ್ಲಿ ಅಂತ ಮಗಲಿ ನನಗೆ ಯಾವತ್ತೂ ದುಡ್ಡಿಗೆ ಕೊಡ್ತಿಲ್ಲ ಬರೇ ಒಂದು 100 ರೂಪಾಯಿನಾಗ ಹಂಗೆ ಹೊಡಿಸ್ಬಿಟ್ಟಿ ನೋಡ ಅಂತೂ ಬಾ ಶ್ರೀಮಂತ ಇದ್ದಂಗ ಕಾಣ್ತಿ ಅಲ್ಲ ಇಷ್ಟು ಶ್ರೀಮಂತ ಇದ್ದಾವ ಇಲ್ಲ ಸಾಕ್ ಬಂದೇನು ದುಡ್ಡು ಖರ್ಚು ಮಾಡಕ ಬಂದೇನೆ ಹಣ ಖರ್ಚು ಮಾಡಕ ಬಂದೇನೆ ಹಣ ಇದ್ರ ಬಾ ದಿಮಾಗ್ ಮಾತು ಬರ್ತಾವ ಅಂದಂಗಾತು ನನಗೆ ನಿಜವಾಗಿ ಗೋರ್ಕಾಂಡ್ ಮತ್ತ ನಾನು ಹುಡುಗ ಇಲ್ಲಿ ಎದಕ್ ಬಂದಿ ಆಗಸ್ಟ್ 8ನೇ ದಿನ 2019 ಮಲಾಪುರ ನದಿ ರಭಸಕ ಸಿಲಕಿ ನಮ್ಮ ಮನೆಯೆಲ್ಲ ಬಿದ್ದನೆಲ್ಲ ಸಮಾಗ ಹೋಗ್ಯಾವ ಅದಕ್ಕೆ ನಾಯಿಗೆ ಏನ್ ಮಾಡ್ಬೇಕು ನಿಮ್ಮ ಊರಾಗ ಗೋರ್ಕಾ ಕೆಲಸ ಮಾಡಿ ಇರ್ಬೇಕಂತೇಳಿ ಶಾಖ ತಿರುಗಲ್ಗತ್ತೀನಿ ಹಂಗಾದ್ರ ನಿನಗ ಈಗ ಸದ್ಯಕ್ಕ ಒಂದು ಬಾಡ್ಗಿ ಮನಿ ಬೇಕಾಗೈತಿ ಅಂದಂಗಾತ ಹಂಗ ಒಂದೇ ದಿನ ಎಲ್ಲ ನೆನ್ಪಾರ್ಬಿಟ್ಟನ ಮಗ ಹುಡುಗರ ಹಂಗ ಬಾಳ ಐತಿ ಹುಡುಗರಿಗೆ ನೆನಪಿಟ್ಕೊಳ್ಳೋದ ಆಗುವಂತ ಇನ್ನು ಮಾತೇನ್ ನೆನಪಿಟ್ಕೋಬೇಕು ಕಂಡೀಷನ್ ಅಲ್ಲ ನೋಡು ನಮ್ಮ ಮನೆ ಪಕ್ಕದಾಗ ಒಂದು ಮನೆ ಐತಿ ನೀ ಹೂ ಅಂದ್ರೆ ಕೊಡಿಸ್ತೀನಿ ಹೇಳ ಆದ್ರೆ ಒಂದು ಕಂಡೀಷನ್ ಆ ಮನೆಗೆ ಬೇಗ ಹೇಳ ರೇಟ ಆ ಮನೆಗೆ ಮಾಲಾಕ್ತೀನಿ ನಾನ ಯಾರ ಬೇಗ ಹೇಳಿ ರೇಟ ಯಾರ್ದು ಯಾರ ರೇಟ ಮನೆ ರೇಟ ನಿಮ್ಮ ಅಲ್ಲ ನೋಡು ಅಡ್ವಾನ್ಸ್ 30,000 ರೂಪಾಯಿ ಕೊಡ್ಬೇಕು 33,000 ಪೂರ ನಿನ್ನೆಲ್ಲ ನನಗೆ ಆಯ್ತಂದ್ರ ನಾಗಪ್ಪಲ್ಲ ನಿನ್ನ ಸಿಡಿಕಿನ ಸಿಂಗಾರಿ ಅಂತೂ ನಿಂದು ಬಾ ದೊಡ್ಡದೈತಿ ಇಲ್ಲ ನಿನ್ ಮನ್ಸು ಬಾ ದೊಡ್ಡದೈತಿ ಅಂದೆ ಕೊಡಲ್ಲ ಕೊಡ್ತಿಲ್ಲ ಏನು ಕೈ
ನಾ ಚಂದ ಜಿಗಿತಿ ಮಂಗೆ ಜಿಗದಂಗ ನನಗೆ ಚೆನ್ನಾಗಿ ಹುಲಿ ಕ್ರಾಂತಿ ಹುಲಿ ನಾನೇ ಗಂಡಿನಲ್ಲಿ ಕ್ರಾಂತಿ ಹುಲಿ ಎಂದು ಹೆಣ್ಣುಲಿಗಳಲ್ಲಿ ಗಂಡುಲಿಯಾಗಿ ಗರ್ಜಿಸುತ್ತಿರುವ ಸಾವಿರಾರು ಹಳ್ಳಿಗೆ ಸವಕಾರನಾದ ಈ ನಾಗೇಗೌಡನ ಸೇಡಿನ ಸೆರಪಂಜರದಲ್ಲಿ ಸಿಲುಕಿ ಸತ್ತು ಸುಡುಗಾಡ ಸೇರಲು ಸಿದ್ಧನಾಗಿ ನಿಂತಿರುವಲ್ಲ ಆ ಬಡ ವಿಕಾರಿ ಶಿವರಾಯನ ತಮ್ಮ ಕನಕ ಕನಕ ಭಂಡಾರದ ಬಾವುಟ ಬಂಟ ನಾನೇ ಎಂದು ನೀನೆಂತ ಪುಂಡ ಪುಡಾರಿಯಾಗಿದ್ದರು ಶಿಕಾರಿಯಾಗಿ ಬಂದು ಬೀಳುವೆ ಈ ಶಿಕಾರಿ ನಾಗೇಗೌಡನ ನರ್ಕದ ತೊಟ್ಟಿಯಲ್ಲಿ. ಏ ಮಗನ ಕನಕ, ನೀವು ಕುಲದೇವರ ಗುಡಿ ಕಟ್ಟಿಸಬೇಕೆನ್ನಿರುವ ನಿಮ್ಮೂರಿನ ಮುಂದಿನ ಜಾಗದಲ್ಲಿ ನಾನು ಸರಾಯ್ ಫ್ಯಾಕ್ಟರಿಯನ್ನು ಕಟ್ಟಿಸಿ ನೀನೆಪ್ಪಿಸಿದ ಇದೇ ಕ್ರಾಂತಿಯಲ್ಲಿ ನಿನ್ನನ್ನು ಸಿಲುಕಿಸಿ ಧರ್ಮರಾಯ ಭೀಮಾರ್ಜುನಂತಿರುವ ನಿಮ್ಮೂವರಣ್ಣ ತಮ್ಮರ ಮಧ್ಯೆ ಬೆಂಕಿ ಹಚ್ಚಿ ಜೇನುಗೂಡು ನಿಂತಿರುವ ನಿಮ್ಮ ಮನೆಯ ಮಸ್ಯಾಣ ಮಾಡಿ ಹಾಲು ಸಕ್ಕರೆಂತಿದ್ದ ನಿಮ್ಮ ಸಂಸಾರ ಛಿದ್ರ ವಿಛಿದ್ರ ಮಾಡಿ ಕೊನೆಗೆ ದಂತದ ಗೊಂಬೆ ಅಂತಿರುವ ನಿನ್ನತ್ತಿಗೆ ನೇತ್ರಾವತಿಯನ್ನು ನಾ ಅಪ್ಪಿ ಮುದ್ದಾಡಿ ನನ್ನ ಸೇಡಿನ ಕ್ರಾಂತಿ ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಾಗೇಗೌಡನೇ. ರಾತ್ರಿ ರಾತ್ರಿ ಯಾಕ್ರಿ ಸಮರ ಏನಂದಲೇ ಮಗನೇ? ಸಾಹೇಬ್ರ ಅಂದೇನ್ರಿ ಸಾವ್ಕಾರ, ಸಾಹೇಬ್ರ ಅಂದೇನ್ರಿ. ಇರಲಿ ರಾತ್ರಿ ಬಹುದಿನ ನನ್ನ ಆಸೆಯಂತೆ ಈ ಸಲ ನಡೆಯುವ ಇಲೆಕ್ಷನ್ ಅಲ್ಲಿ ಗೆದ್ದು ಶಾಸಕನಾಗಿ ಈ ನಾಡಿಗೆ ನಾನೇ ನಾಯಕನಾಗಿರಬೇಕಾದರೆ ಆ ಚಕ್ರವರ್ತಿಯ ಸಹಾಯ ನಾವು ತೆಗೆದುಕೊಳ್ಳಲೇಬೇಕು. ಗೌಡ್ರ ನೀವು ಅಂದ್ರ ಏನ್ರಿ? ನಿಮ್ಮ ಪವರ್ ಅಂದ್ರ ಏನ್ರಿ ಗೌಡ್ರ? ನೀವು ಒಂದು ಮಾತು ಹೇಳಿದ್ರೆ ಸಾಕು, ಮುಖ್ಯಮಂತ್ರಿ ಬಂದು ನಿಮ್ಮ ಮಾತು ಕೇಳ್ತ ಅಂದಾನ್ರಿ ಗೌಡ್ರ. ನಿಮ್ಮ ಮಾತು ಕೇಳ್ತ ಅಂದಾನ ಅಂತಾರದಾಗ ಹೋಗಿ ಹೋಗಿ ಆ ಚಕ್ರವರ್ತಿಗೆ ಸಹಾಯ ಕೇಳ್ರಿ ಅಲ್ರಿ ಗೌಡ್ರ. ಇದು ನನಗ ಸರಿ ಅನ್ಸಲ್ಲ ನೋಡ್ರಿ ಅಪ್ಪ. ನೋಡುವ ರಾತ್ರಿ ರಾಜಕೀಯ ಪಟ್ಟ ಸಿಗಬೇಕಾದರೆ ಹೊತ್ತು ಬಂದಾಗ ಕತ್ತೆ ಕಾಲು ಸಹ ಹಿಡಿಯಬೇಕಾಗುತ್ತದೆ. ಊರು ಬಿಟ್ಟವನೇ ಊರಿಗೆ ದೊಡ್ಡವನೆಂಬ ಗಾದೆ ಕೇಳಿಲ್ಲವೇ? ಹಂಗಾದ್ರ ಚಕ್ರವರ್ತಿ ಫೋನ್ ಹಚ್ಚಿದ್ರಿ ಗೌಡ್ರ? ನೀನೇನು ಫೋನ್ ಹಚ್ಚುವುದು ಬೇಡ ರಾತ್ರಿ, ನಾನೇ ನಿನ್ನೆ ಫೋನ್ ಹಚ್ಚಿ ವಿಷಯ ತಿಳಿಸಿದ್ದೇನೆ. ಇಷ್ಟರಲ್ಲಿ ಬಂದರ ಬರಬಹುದು. ಗೌಡ್ರ ನೀವು ನೆನ್ಸದಾಗ ಚಕ್ರವರ್ತಿ ಬಂದ್ಬಿಡ್ರಿ ಅಪ್ಪ. ನಾಡಹಳ್ಳಿ ನಾಗೇಗೌಡರಿಗೆ ನಮಸ್ಕಾರ. ಚಕ್ರವರ್ತಿ ಬಾ ಕುಳಿತುಕೋ. ಕುಳಿತು ನಿನ್ನ ಜೊತೆ ನೆಂಟಸ್ತನು ಬೆಳೆಸಿಲ್ಲ ಬಂದಿಲ್ಲ ಗೌಡ್ರಿ. ನನ್ನನ್ನು ಕರೆಸಿದ ಕಾರಣ
ನೋಡು ಚಕ್ರವರ್ತಿ, ಈ ಸಲ ನಡೆಯುವ ಚುನಾವಣೆಯಲ್ಲಿ ನೀನು ನನಗೆ ಸಾಥ್ ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು. ನೋಡ್ರಿ, ನಾನು ನಿಮಗೆ ಬೆಂಬಲಿಸಿ ಸಾಥ್ ಕೊಟ್ಟು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭ. ನಾನು ಶಾಸಕನಾದ ಮೇಲೆ ತಿಂಗಳಿಗೆ ಬರುವ ಆದಾಯದಲ್ಲಿ ನನಗೂ 50, ನಿನಗೂ 50. ಓಕೆನಾ? ಓಕೆ ಗೌಡ್ರೆ, ಓಕೆ. ಗೌಡ್ರ, ಗರುಡ ಸರಬದಂತಹ ನೀವಿಬ್ಬರು ಒಂದಾದ ಮೇಲೆ ಮುಂದಿನ ಶಾಸಕರು ನೀವೇ, ನಿಮ್ಮ ಪಿಯ ನಾನೇ ರೀ ಅಪ್ಪ ಗೌಡ್ರ. ಆ ತಂಗಿ ನಾಗರತ್ನ, ಒಂದೆರಡು ಕಪ್ಪು ಕಾಪಿ ತೆಗೆದುಕೊಂಡು ಬಾರಮ್ಮ. ತೆಗೆದುಕೊಂಡ ಕಾಪಿ. ಅವರ ನನಗ್ರಿ ಇಚ್ಛಾ. ನಿನ್ಗ ಮನೇಲಿ ಬಾ, ಸ್ಪೆಷಲ್ ಆಗಿ ಮಾಡಿದ್ದೇನೆ, ನೀನು ಒಳಗಡೆ ಕುಡಿಯೋರಂತೆ. ಆಯ್ತ್ರಿ ಅವರ, ಬರ್ತೇನ್ರಿ. ಹಾ ತಂಗಿ ನಾಗರತ್ನ, ಇಂದು ನಿನ್ನ BSI ಫೈನಲ್ ಇಯರ್ ರಿಸಲ್ಟ್ ಏನಾಯ್ತಮ್ಮ? ಪ್ರತಿ ಸಲದಂತೆ ಈ ಸಲವೂ ಕೂಡ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೇನೆ. ಈ ನನ್ನ ತಂಗಿಯನ್ನು ಆಶೀರ್ವಾದ ಮಾಡೋಣ. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ಈ ನಿನ್ನ ಅಣ್ಣ ನಾಗೇಗೌಡನ ಕೀರ್ತಿ ತರುವೇನದು ನನಗೆ ಚೆನ್ನಾಗಿ ಗೊತ್ತು. ನಮ್ಮವರು ಪಡ್ಸರ್ಗೆ ಪಾಸ್ ಆಗಿರಂತಪ್ಪ. ರಾತ್ರಿ ಪಡ್ಸಲ್ಗಲ್ಲ ಅದು ಫಸ್ಟ್ ಕ್ಲಾಸ್ ನಲ್ಲನ್ನು ಅದೇ ಅನ್ನಾಗದ್ದಾರೆ ಜಗರಾಡ್ತಾರೆ. ತೆಗೆದುಕೋ ತಂಗಿ 10,000 ಹಣ. ಇಂದು ನಿನ್ನ ಫ್ರೆಂಡ್ಸ್ಗೆ ಪಾರ್ಟಿ ಕೊಡು. ಆಯ್ತಣ್ಣ. ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ ಹಾಗೂ ಈ ನಾಗೇಗೌಡನ ತಂಗಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆದ ಸಂತೋಷಕ್ಕೆ ಗುಂಡಾಕಿ ಎಂಜಾಯ್ ಮಾಡೋಣ ಬಾ. ನಾಗೇಗೌಡ, ನಿನಗೇನು ಗೊತ್ತು ಈ ಚಕ್ರವರ್ತಿ ಮಾಡುತ್ತಿರುವ ಕುಟಿಲಕಾರ ಸ್ಥಾನದ ಕೈ ಚಳಕ? ನಿನ್ನ ಸ್ನೇಹಿತನಾಗಿ ಸಾಥ್ ಕೊಟ್ಟು ದುಶ್ಯಾಸನಾಗಿ ನನ್ನ ತಂಗಿ ಸೀರೆ ಬಿಚ್ಚಿ ಅವಳ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುದ್ದಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಮುಂದೆ ನಿಮ್ಮಂತ ದುಷ್ಟರ ಸಂಹಾರಕ್ಕಾಗಿ ನಾನು ಹಾಕಿ ಸಾಕಿ ಬೆಳೆಸಿದ್ದೇನೆ. ಸೇಡಿನ ಕಡೆ ಕ್ರಾಂತಿ ಹುಲಿರಾಣನನ್ನು, ಆ ಕ್ರಾಂತಿ ಹುಲಿರಾಣನಿಂದಲೇ ನಾನು ಹೊಂಡ ಚೆಂಡಾಡಿಸಿ ನಿನ್ನ ಸರ್ವಾಸ್ತಿಗೆ ನಾನು ವಾರಸ್ಥರಾಗಿ ಮೆರೆದಿದ್ದರೆ ನನ್ನ ಹೆಸರು ತೊಟ್ಟ ಚಲಗಾರ ಕಂಗೆಟ್ಟ ಕಾಳಿಂಗ ಸರ್ಪ ಚಕ್ರವರ್ತಿನೇ ಅಲ್ಲ. ಯಾಕೆ ಚಕ್ರವರ್ತಿ, ಏನು ಯೋಚನೆ ಮಾಡುತ್ತಿರುವೆ? ಹೆಂಡದ ಜೊತೆ ಮತ್ತೇನಾದ್ರೂ ಇದೆಯಾ ಅಂತ ಯೋಚಿಸುತ್ತಿದ್ದೆ ಅಷ್ಟೇ. ನೋಡ್ರಿ ಚಕ್ರವರ್ತಿಯರೇ, ಮೊದಲ ಹೆಂಡ, ಆಮೇಲೆ ಕಂಡ, ಅದು ಆದ್ಮೇಲೆ ಚಂದಳ ಚಲೋ ಹೆಣ್ಣರಿ ಅಪ್ಪ. ಇವು ಮೂರು ಏನು ನಂಬಲ್ಲಿ ಕಮ್ಮಿ ಇಲ್ರಿ ಅಪ್ಪ. ಇವು ಮೂರು ರೆಡಿ ಮಾಡಿ ನಾನು ಬರ್ರಿ ಹೋಗಮ್ಮೆ.
ರಾತ್ರಿ ಮೊನ್ನೆ ರೈತರ ಸಮಾವೇಶವನ್ನು ಹದಗೆಡಿಸಿ ಸಮಾವೇಶದಲ್ಲಿ ಶಿವರಾಯನಿಗೆ ಹೊಡೆದ ಘಟನೆ ಬಗ್ಗೆ ಏನೋ ಬಹಳ ಸೊಕ್ಕಿನಿಂದ ಮಾತನಾಡಿದನಂತಲ್ಲ ಶಿವರಾಯ ಏನಂದಿಲ್ರಿ ಗೌಡ್ರ? ಶಿವರಾಯನ ತಮ್ಮ ಕನಕ ಬಾಳ್ ಮಾತಾಡ್ರಿ ಗೌಡ್ರ ನಿಮಗ್ರಿ. ಏನೆಂದು ಬೊಗಳಿದ್ದಾರೆ ಕನಕ? ಏ ಲುಚ್ಚಾರನ ಮಗನ, ಏ ಹಲಕನ ಮಗನ, ಏ ಕದಡನ ನಾ ಅಂದಿಲ್ರಿ ಗೌಡ್ರ. ಈ ತರ ಕನಕ ನಾನು ಮುಂದ ಅಂದ ಕಳ್ಸೇನ್ರಿ ಅಪ್ಪ, ಅದಕ್ಕೆ ನಾನು ನಿಮ್ಮಂದ ಹೇಳ್ಕತ್ತೇನ್ರಿ ಗೌಡ್ರ. ಅಷ್ಟೇ ಅಲ್ರಿ, ನಿಮ್ ಸಿರ ಸಿಕ್ಕಂಗ ಕಟ್ ಕಟ್ ಕಡು ನಿಮ್ ಹೆಣದ ಮೇಲೆ ಹದ್ದಕ್ಕಾಗಿ ಹರಣಂಗ ಮಾಡ್ತಾನ್ರಿ ಗೌಡ್ರ ಕನಕ. 25 ಹಳ್ಳಿಗೆ ಶ್ರೀಮಂತ ಶಿವ ಎನಿಸಿಕೊಂಡಿರುವ ಈ ನಾಗೇಗೌಡನಿಗೆ ಚಂಡತಿರಿ ಪೊಂಡನಂತ ಮಾತನಾಡಿದರೆ ಆ ಬಡವಿಕಾರಿ ಕನಕ. ಅಷ್ಟೇ ಅಲ್ರಿ ಗೌಡ್ರ, ನೀವು ಸರಕ್ ಫ್ಯಾಕ್ಟ್ರಿ ಕಟ್ತ ಅನ್ನೋ ಜಾಗನಾಗ ಅವ್ರ ಕುಲದೇವ್ರ ಗುಡಿ ಕಟ್ಟಿಸಿ ಆ ಗುಡಿ ಕಸ ಮೇಲೆ ಬಂಡಾರದ ಬೋಟ್ ಹಾರ್ತಿದ್ದಾಳೆ ಅಪ್ಪ ಗೌಡ್ರ. ಏನು ಈ ನಾಗೇಗೌಡ ಎದುರಾಗಿಕೊಂಡು ತಮ್ಮ ಕುಲದೇವರ ಗುಡಿ ಕಟ್ಟಿಸಿ ಭಂಡಾರದ ಬಾವುಟ ಹಾರಿಸುತ್ತಾನೆಂದು ದೊಡ್ಡೋಡದ ಸೊಕ್ಕಿನಿಂದ ಮಾತನಾಡಿದರೆ ಆ ಸೊಕ್ಕಿನ ಕೊನ್ನಿ ಕನಕ. ಸೊಕ್ಕಿನ ಕುಣ್ಯಲೇ ನಾಗೇಗೌಡ, ನಿಮ್ಮಂತ ಕೆಟ್ಟ ಶ್ರೀಮಂತರ ಸುಳಿ ನೋಡಿಸಿಳು ಗಂಡುಗಳ ಪೌಂಡ ಕನಕ. ಕನಕ ಬರೀ ಕನಕ ಅಷ್ಟೇ ಗೌಡ. ಕೊಬ್ಬಿ ನಿಂತಿರುವ ನಿಮ್ಮಂತ ಕರೀತಿರ್ತಾಸಿಗಳ ಮೇಲೆ ಕುಳಿತು ರೈತನ ರಕ್ತ ಕಣ್ಣೀರಾಗಬೇಕಾದನು ಆಸೆ. ಗೋಪುರ ನುಚ್ಚು ನೂರು ಮಾಡಿದ ಗೋಮುಖ ವ್ಯಾರದ ಹೆಸರ ಕತ್ತರಿಸಲು ಕವಿ ಎಂಬ ಬ್ರಹ್ಮ ಸೃಷ್ಟಿಸಿದ ಕನ್ನಡ ನಾಡಿನ ವೀರಪುತ್ರ ಶಿವಲೋಕದ ಸಿಡಿದು ಬಂದ್ರೆ ಸಿಹಿಯದ ಸಿಡಿಲು ಬರಿ, ಸಿಹಿಯದ ಸಿಡಿಲು ಬರಿ. ಲೇಖಕ ದೇಹ ಗಟ್ಟಿಯಾಗಿದೆ, ತೋಳಿನಲ್ಲಿ ಶಕ್ತಿದೆ ಎಂದು ಬಡ್ಡಿ ಅನ್ನ ತಿಂದು ಬಕಾಸುರನಂತೆ ಸಿಹಿಯದ ಮರಿ ಸಿಡಿಲು ಮರಿ ನಾನೇ ಎಂದು ನೀನು ಗಂಡುಗಲಿ ಪುಂಡನಂತೆ ಹಾರಾಡಿದರೆ ಇದೇ ಬಂದೂಕಿನಿಂದ ನಿನ್ನೆ ಗುಂಡಿಗೆಯನ್ನು ಸೀಳಿ ಬಿಡುತ್ತೇನೆ ಮಗನೇ. ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗೋದ್ಯಾರಲ್ಲ ಇದು. ಹಿಂಡು ಕುರಿ ಹಾಲು ಕುಡಿದು ಸಿಕ್ಕಂತೆ ನಿಮ್ಮಂತ ಸಮಾಜ ಘಾತುಕ ಶಿರಸಿಯಾಲು ಎದುರಾಗಿ ನಿಂತಿರೋ ಗಂಡುಗಳೇ ಕ್ರಾಂತಿ ಹೊರೆ, ಗಂಡುಗಳೇ ಕ್ರಾಂತಿ ಹೊರೆ. ಕನಕ ನಿನ್ನಂತ ಸೊಟ್ಟು ಹೊಡೆದು ಬಟಂಗಿ ಸಾರಿ ಬಹದ್ದೂರ್ನಂತೆ ಮೆರೆಯುವ ಗಂಡುಗರಿಗಳ ಪುಂಡರು ಯಾರು ಬದುಕುಳಿದಿಲ್ಲ ಈ ಜಗದಲ್ಲಿ. ನಿನ್ನಂತೆ ಮೆರೆದ ವೀರಾದಿ ವೀರರೇ ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಚಕ್ರವರ್ತಿ ಕೈಯಲ್ಲಿ. ಅಂತರೊಳಗೆ ನೀನೇ ಹೋಗಿಡು ತಪ್ಪಲ ಚಕ್ರವರ್ತಿಗೆ. ಹೊತ್ತು ಬಾಯಿ ಗಿಡದ ತಪ್ಪಲೇ ಸಿಡಿಯುವ ಸಿಡಿಗೊಂಡು ನಿನ್ನಂತ ಗೊಳ್ಳೆ ನರಿಗೆ ನಡಗಿ ಈ ನಾಗೇವ್ರ ಕಾಲದಲ್ಲಿ ಬಿದ್ದು ಒದ್ದಾಡುವ ಹೇಳಿಯಲ್ಲ ಈ ಗಂಡುಗರ ಕನಕ. ಈ ಕನಕ ಮಾಳಿಂಗರಾಗಿ ನಮಸ್ಕರಿಸಿ ಹಣೆಗೆ ಭಂಡಾರದ ಬಟ್ಟನಿಟ್ಟುಕೊಂಡು ಹೆಗಲಿಗೆ ಕಂಬಳಿ ಹಾಕಿ ಕೈಯಲ್ಲಿ ಕೊಳರು ಹೊರಬಿದ್ದರೆ ಸಾಕು. ನಿಮ್ಮಂತ ಕಟ್ಟುಕ ಶ್ರೀಮಂತ ರಕ್ತ ಲೋಕಳೆ ಹರಿಯುತ್ತಿರುವ ಕೊಂಡಳಿ ಕನಕ. ಕನಕ ದಿನ ಬೆಳಗಾದರೆ ರಕ್ತದಿಂದಲೇ ಸ್ನಾನ ಮಾಡಿ ರಕ್ತವನ್ನು ಹಾಲಿನಂತೆ ಗಟಗಡನೆ ಕುಡಿದು ಬದುಕುತ್ತಿರುವ ಈ ನಾಗೇಗೌಡನಿಗೆ ರಕ್ತದ ಕಳಾಡದಿಂದ ನೀ ಬಂದರೆ ಕ್ಷಣದಲ್ಲೇ ನಿನ್ನ ಹಣ ಬೀಳುವುದು ಈ ನಾಗೇಗೌಡನ ಕೈಯಲ್ಲಿ. ಈ ಗಂಡುಗನ ಕನಕ ನಡೆದಿದ್ದರೋ ಚಿಂತೆ ಇಲ್ಲ, ಮತ್ತೆ ಪುನರ್ಜನ್ಮ ಕೊಡೋದು. ಭೂಮಿಗೆ ಬಂದ ಭಗವಂತ ಭಕ್ತ ಕನಕದಾಸರಾಗಿ ನಿಮ್ಮಂತ ಧನಿಕರ ದರ್ಪ ನಡಗಿಸಿ ಈನ ಕ್ವಾಬ್ಯದೇ ಎಂಬಾಗ ಮಾಡಿ
ನಿನ್ನ ರಕ್ತ ಕುಡಿಯೋದೇ ಬಿಡೋದಿಲ್ಲ ಈ ಪುನರ್ಜನ್ಮ ಕನಕದಾಸ. ಪುನರ್ಜನ್ಮ ಬಡಬಿಕಾರಿ ಕನಕ, ನಿನ್ನಂತ ಸಾವಿರಾರು ಪುನರ್ಜನ್ಮದ ಪುಂಡ್ರನ್ನು ಮಣ್ಣು ಮುಕ್ಕಿಸಿ ಮಣ್ಣು ಕೊಟ್ಟು ಕೈತುಕೊಂಡಿದ್ದಾನೆ ಈ ಬಹದ್ದೂರ್ ಬಂಟ ಚಕ್ರವರ್ತಿ. ಸುಮ್ಮನೆಯಲ್ಲಿಂದ ಹೊರಟು ಹೋಗಲು ಬಂದಿನ ಚಕ್ರವರ್ತಿ ರೈತರ ಸಮಾವೇಶದಲ್ಲಿ ನಮ್ಮ ಅಣ್ಣ ಶಿವರಾಯನ ಮೇಲೆ ಕೈ ಮಾಡಿ ನಾಗೇ ಕೈ ಕರೆದು ಇವನ ಮೈಚಾರ ಮಾಡುತ್ತಿರುವುದು. ನಮ್ಮ ಅಣ್ಣ ಶಿವರಾಯ ಮೆಟ್ಟುವ ಎಕ್ಕಡ ಮಾಡಿಸಿದಾಗಲೇ ಈ ಕನಕನ ಆತ್ಮಕ್ಕೆ ಶಾಂತಿ. ಏ ಸಕ್ಕಿನ ಕುನ್ನಿ ಕನಕ, ಈ ನಾಗೇಗೌಡನ ಚರ್ಮ ಸುಲಿದು ಆದರಕ್ಕೆ ಹುಟ್ಟಿದ ನನ್ನ ಶಿವರಾಯನ ಪಾದರಕ್ಷೆ ಮಾಡುತ್ತೇನೆಂದು ದಿಟ್ಟವಾಗಿ ನುಡಿದು ಆಳುತ್ತಾರಲ್ಲ ಮಗನೇ. 18 ಜನ ರಕ್ತಕ್ಕೆ ಹುಟ್ಟಿದ ಮರಲ್ ಮಗನೇ ಗೌಡ. ದೇವರಂತಿದ್ದ ಅಣ್ಣನಿಗೆ ಆದರ ಮಗನಂದೆಯ ಆದರ ಕುನ್ನಿ. ನಾನೀಗ ನನ್ನ ಜೀವನದಿಂದ ಉಸಿರಾರೆ ಸಕ್ಕಿನ ಕುನ್ನಿ ಕನಕ. ಮರ್ಯಾದಿಂದ ಕೆಳಗಡೆ ಸೋಲಿ ಎತ್ತಿದ ಕೊಡಲಿಯನು ಇರದಿದ್ದರೆ ಇದೇ ಪಿಸ್ತೂಲಿನಿಂದ ಎದೆಗುಂಡಿಗೆನ ಸೀಳಿ ಬಿಸಿ ರಕ್ತ ಕುಡಿಯುತ್ತೇನೆ ಮಗನೇ. ಬಲವು ಸರ್ ನನಗೆ ಎತ್ತರ ಹೇಳುವ ಏರಂಗಿ. ನೀ ನನ್ನ ಬಿಸಿ ರಕ್ತ ಕುಡಿಯೋದಕ್ಕಿಂತ ಪೂರ್ವದಲ್ಲಿ ಯಾವಮ್ಮನ ಅರಿಕೆಯ ಕೋಣ ಕರೆದಂತೆ ನಾನು ನಿನ್ನನ್ನು ಓಡಾಡಿಸಿ ಕಳೆದು ನಿನ್ನ ಹಸಿ ರಕ್ತದಿಂದ ನನ್ನ ಕೊಡಲೆ ತೊಳ್ಕೊಳ್ಳದೆ ನೀನು ಬರೀ ಎತ್ತರ ಮಗನೇ. ತಡ್ಕೋ ಕನಕಣ್ಣ, ಯಾಕೆ ಮಾತಿಗ ಕುರುಬನ ಬರಗ ಬಂಡ್ರ ಕುಡಲಿ ಮೇಲೆ ಗೆದ್ದಿ. ಅದಕ್ಕೆ ನಾ ಇಲ್ಲೇನೋ ನಾ ಎಲ್ಲ ಸುದ್ದ ಮಾಡಿ ಸರಿಪಡ್ತೀನಿ ಕನಕಣ್ಣ. ಇದರಲ್ಲಿ ನೀ ಭಾಗವಹಿಸಿದರೆ ನಿನ್ನ ರೋಂಡ ಮುಂಡದಿಂದ ಬೇರ್ಪಡೋದು ಬಲು ಜಾಗ್ರತೆ ಮಗನೇ. ಸಕ್ಕಿನ ಸೂರ್ಯ ಮಗನೇ ಕನಕ, ಜೋಡ ಹುಲಿಗಳಾಗಿ ನಾಡನ್ನೇ ಆಳಬೇಕೆಂದಿರುವ ಈ ನಾಗೇಗೌಡ ಚಕ್ರವರ್ತಿನ ಎದುರು ಹಾಕಿಕೊಂಡು ಎಗೆದು ಬಿದ್ದು ಸಾಯ್ಬೇಡಲೇ ಬಾಂಡ ಬಡ್ಡಿ ಮಗನೇ. ಬಾಂಡ ಆದಲೇ ಇವರು ಪುಂಡ. ನಿಮ್ಮಂತ ಭಂಡ ಶ್ರೀಮಂತರ ಬುದ್ಧಿ ಕಲಿಸಲು ಇದೇನೋ ದ್ವಾಪಾರಯುಗ ಅಲ್ಲ ಮಗನೇ, ಇದು ಕಲಿಯುಗ. ನಿಮ್ಮಂತ ಕಟ್ಟುಗಾರೋಂಡ ಕತ್ತರಿಸುವ ಕ್ರಾಂತಿಯುಗ. ಲೇಖನಕ ಕ್ರಾಂತಿಯುಗದ ಯುಗ ಪುರುಷ ನಾನೇ ಎಂದು ನೀ ಹಾರಾಡಿದರೆ ನೀ ಎಬ್ಬಿಸಿದ ಇದೇ ಕ್ರಾಂತಿಯಲ್ಲಿ ನೀನು ಸತ್ತು ಸುಟ್ಟು ಸುಡುಗಾಡ ಸೇರಿದೆ ಈ ನಾಗೇಗೌಡನ ಕೈಯಲ್ಲಿ. ಲೇಗೌಡ ಸತ್ತು ಹೋಗೋಕ್ಕಿಂತ ಪೂರ್ವದಲ್ಲಿ ನಾ ತಲೆ ಕೆಟ್ಟವನಿಯಾಗಿ ನಿನ್ನ ತಲೆ ಕಡುವುದೇ ಈ ಗಂಡುಗಳ ಕನಕನ ಹುಟ್ಟುಗುಣ. ಲೇಗೌಡ ನನ್ನನ್ನು ಒದ್ದು ಬಡದಿದ್ದು ತಪ್ಪಾಯ್ತಂದು ನನ್ನ ಅಣ್ಣ ಶಿವರಾಯನ ಕಾಲಿಡುವುದು ಕ್ಷಮೆ ಕೇಳು. ಇರದಿದ್ದರೆ ಗಾಢವಾದ ನಿನ್ನ ದೇವವನ್ನು ಉಳಿಸಿ ನಿನ್ನನ್ನು ರಕ್ತದ ಮಡಿವಿನಲ್ಲಿ ಮುಳುಗಿಸಿ ಬಿಡುತ್ತೇನೆ. ನೀನು ಬರೀ ಎಚ್ಚರ ಮಗನೇ, ಎಚ್ಚರ. ಲೇ ಸಕ್ಕಿನ ಸೂಳ ಮಗನೇ ಕನಕ, ಸಾವಿರಾರು ಹಳ್ಳಿಯ ಸವಕಾರನಾದ ಈ ಶ್ರೀಮಂತ ಸಿಯ ನಿನ್ನ ಅಣ್ಣನ ಕಾಲಿಡಿದು ಕ್ಷಮೆ ಕೇಳುವುದು ಅದು ಎಂದಿಗೂ ಈ ನಾಗೇಗೌಡನ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲ. ಗೌಡ ಸಾಧ್ಯವಾಗದನ್ನೇ ಸಾಧಿಸಬೇಕೆಂದು ಸರದಾರನಾಗಿ ಹುಟ್ಟಿ ಬಂದಿದ್ದೇನೆ ಈ ಕನ್ನಡ ನಾಡಿನಲ್ಲಿ. ಲೇಗೌಡ ಧರ್ಮರಾಯರಂತಿದ್ದ ನನ್ನ ಹೊಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುಡಾರನೇ ಹೇಳಿಯೇ ಶಾಂಡನ ಮಗನೇ. ನನ್ನ ಗಂಡಸ್ತನಕ್ಕೆ ಸವಾಲಾಕಿ ಆ ಕೂಸೆ ಸಂತು ಮಾಡಿ ಹೊಂಚು ಹಾಕಿ ಯಾರಿಲ್ಲದ ಸಮಯ ಸಾಧಿಸಿ ನಾಳೆಗೆ ನಿನ್ನ ಹತ್ತಿಗೆ ನೇತ್ರಾವತಿಯನ್ನು ಹೊತ್ತು ತರಿಸಿ ಅವಳಿಗೆ ಒಂದೇ ಒಂದು
ರಾತ್ರಿ ನಾನು ಗಂಡನಾಗಿರ್ರೆ ಆವಾಗ ನಿನ್ನ ಅತ್ತಿಗೇನು ಕೇಳು. ಈ ನಾಗೇಗೌಡ ಗಂಡಸು ಸಂಡಲೆಂದು ನಿನಗೆ ತಿಳಿಯುತ್ತದೆ. ಗೌಡ ಯಾರಿಲ್ಲ ಸಮಯ ಸಾಧಿಸಿ ನನ್ನ ಹತ್ತಿರ ಹೊತ್ತುಕೊಂಡು ಬಂದಿದ್ದ ನಿಜವಾದರೆ ನೀನು ಈ ಭೂಮಿ ತಾಯಿ ಗರ್ಭದಲ್ಲಿ ಕೂತಿದ್ದರೋ ಸರಿ, ಇಲ್ಲ ನಿನ್ನ ಅತ್ತ ತಾಯಿ ಗರ್ಭದಲ್ಲಿ ಕೂತಿದ್ದರು ಯಾವ ತಂದು ರುಂಡನ್ನು ಕರೆದು ನಮ್ಮೂರ ಅಳಿಸಿ ಬಾಗಿಲೇ ಕಟ್ಟಿ ಆ ರುಂಡಕ್ಕೆ ಹತ್ತಿಗೆ ಮೆಟ್ಟಿನ ಹಾಕಿ ನಿಮ್ಮಂತ ಗೌಡ ದರ್ಪಾರಿಸಿದ್ದರೆ ನಾನೇಕೆ ಹುಟ್ಟಬೇಕು ಈ ಕನ್ನಡ ಮಣ್ಣಿನಲ್ಲಿ? ಜನಸಿ ಬಂದ ಮಾದನಿಬ್ಬರಿಗೆ ಅಮ್ಮೀರಾಗಿ ಲೇ ಗೌಡ ಗುಲಾಬಿ ಹೂವಿನಂತೆ ಅರಳು ನಿಂತಿರು ನಿನ್ನ ತಂಗಿ ನಾಗುತ್ತಾನು. ಈಗ ನಿನ್ನ ಕಣ್ಣಲ್ಲಿ ಕಂಡು ಬರುತ್ತೇನೆ ಮಗನೇ. ನಿನ್ನಲ್ಲಿ ಗೌಡಿಕೆ ಅಂದ ಗಂಡಸ್ತನವಿದ್ದರೆ ಬಾಂಧವರೇ ಕೊರು ಬರವಣಿಯನ್ನು ಸಕ್ಕಿನ ಸೂರ್ಯ ಮಗನ ಕನಕ ನಿಲ್ಲದಿದ್ದರೆ ಇದೇ ಬಂದೂಕಿನಿಂದ ನಿನ್ನ ಎದೆಗುಂಡಿಗೆಯನ್ನು ಸೀಳು ಬಿಡುತ್ತೇನೆ ಮಗನೇ. ಮರ್ಯಾದಿಂದ ಬಂದು ಕೆಳಗೆಸು. ಇರದಿದ್ದರೆ ನಿನ್ನ ಹೆಣ ಬೀಳೋ ಖಂಡಿತ ಮಗನೇ. ಯಪ್ಪ ಗೌಡ್ರ ಅವ್ರ ಅತ್ತಿಗೆ ಸುದ್ದಿ ತೆಗಿಬೇಡ್ದಾಗಿದ್ರಿ ಅವನ ಮುಂದ ತೆಗೆದು ಬಹಳ ತಪ್ಪು ಮಾಡ್ರಿ ಗೌಡ್ರ. ಈಗ ರೋಷದಲ್ಲಿ ಕಾಲು ಜಾರಿ ಹೋಯ್ತು ನೋಡ್ರಿ ರಾತ್ರಿ. ಇದೇ ನಿಮ್ಮ ಹೇಳಿದ್ದ ನೀವು ಹೋದ್ರೆ ಸಾಕು ಮುಗಿಸಿ ಬಿಡ್ತಿದ್ದೆ. ಆ ಕೊಪ್ಪಿದ ಕುಂದಿ ಕಲ ಕಥೆನು ಚಕ್ರವರ್ತಿ. ಈಗ ನಾವು ಸುಮ್ಮನೆ ಒಳ್ಳೆಯದು, ಇಲ್ಲಾಂದ್ರ ನಮ್ಮ 3 ಮಂದಿ ಚಂಡ ಕೋಳಿ ಚಂಡ ಕಡ್ದು ರಗತದ ಹೋಗ್ಲಿ ಆಡಕ್ ಎಸದಿಲ್ರಿ ಚಕ್ರವರ್ತಿ. ಆ ಕನಕ ಬಾಳ ಕಿಲೇಡಿದನ್ರಿ ಅಪ್ಪ. ಮರ್ಯಾದೆಯಿಂದ ಕೈ ಬಿಡು ನನ್ನ ತಂಗಿನ ರಥವನ್ನು. ಬಿಡಲೆಕ್ಕೆ ಹಿಡಿದೆಲ್ಲೋ ದೇವತೆ ಅಂತಿದ್ರ ಅತ್ತಿಗೆಗೆ ವಿಚಾರ ಮಾತನಾಡಿದೆಯಲ್ಲ, ಅದರ ಸೇರಿಗಾಗಿ ಈಗ ನಿನ್ನ ತಂಗಿ ನಾಥ ಕೆನ್ನೆಗೆ ಮುತ್ತು ಕೊಡುತ್ತಾರೆ. ನಿನ್ನಲ್ಲಿ ಗೌಡಿಕೆಯನ್ನು ಗಂಡಸ್ತನವಿದ್ದರೆ ಬಂದು ತಡಿ ಹಾಲ ಮತದ ಒಲಿಯನ್ನು. ಏ ಕೌಂಡ್ರಲ್, ನನ್ನ ಬಿಟ್ಬಿಡು, ನನ್ನನ್ನು ಏನು ಮಾಡ್ಬೇಡ. ನಿನ್ನ ಬಣ್ಣದ ಮಾತಿಗೆ ಮರಳಾದ ಮತೀನ ನಾನಲ್ಲ ನಾಗರತ್ನ. ಬಾರ್ಲೇಪ ಕೊಪ್ಪೆ ಶ್ರೀಮಂತ ಎಣ್ಣೆ. ಕೊಪ್ಪಿದ ಕುನ್ನಿ ಕನಕ ಮುಚ್ಚು ಬಾಯಿ ಹೇಳಿ ಇನ್ನೊಂದು ಸಾರಿ ನಡತ್ತಿ ತಂಟೆಗೆ ಬಂದರೆ ಈ ಊರಿನ ರಕ್ತದ ಕಾವ್ಯದು. ಶಿವನ ದೇಗುಲದಂತಿದ್ದ ಈ ಊರು ಸುಡುಗಾಡು ಆಗುವುದರಲ್ಲಿ ಸಂದೇಹವಿಲ್ಲ ಗೌಡ. ಇದು ಈ ಪೋಂಡಾರದ ಗಂಡು ಕೊಡಲಿಯ ಮೇಲಾಡಿ ಇಷ್ಟಕ್ಕೂ ಮುಂದೆ ನಮ್ಮ ತಂಟೆಗೆ ಬಂದರೆ ಇನ್ನ ತಂಗಿ ನಾಗರತ್ನ ಶೀಲರಣ ಈ ಗಂಡುಗನ ಕನಕನ ಕೈಯಲ್ಲಿ. ಲೇ ಕನಕ ನೋಡು, ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಣ್ಣ. ತಾಣ ಬಂದುಕನು ಇದೇ ಕ್ಷಣದಲ್ಲಿ ಇವನ ಪ್ರಾಣವನ್ನು ನಾನು ತೆಗೆದು ಬಿಡ್ತೀನಿ. ಲೇ ಜಂಬದ ಹೆಣ್ಣ ನಾಗರತ್ನ, ಈ ಹಳ್ಳಿಯಲ್ಲಿ ಕನಕನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಣ್ಣನಿಗೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನಿಮ್ಮಿಬ್ಬರ ಹುಟ್ಟಿಸಿದ ನಿಮ್ಮ ಅಪ್ಪ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ನೋಡು, ನೀನು ಈ ನಾಗರತ್ನ ಶೀಲ ಹರಣ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದು ನಿನ್ನಿಂದಲ್ಲ, ನಿಮ್ಮಪ್ಪನಿಂದಲೂ 7 ಜನ್ಮದಲ್ಲಿ ಸಾಧ್ಯವೇ ಅಂತ ತಿಳ್ಕೊ. ಲೇ ಬುಲ್ಬುಲ್, ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ, ಕುರುಬನ ಹೃದಯದಲ್ಲಿ ಪ್ರೀತಿ ಜಾಸ್ತಿ. ಕುರಿ ಅಂದಿಗೂ ಹೇಸಿಗೆ ತಿನ್ನಲ್ಲ, ಆದರೆ ಈ ಹಳ್ಳಿಗಳು ಗುಡಿಗೆ ಹೊಡೆಯುವುದೇ ಅಂದಿಗೂ ನೆಲ್ಲೋಸೋದಿಲ್ಲ. ಮೇಲಾಗಿ ನಿಮ್ಮಂತ ಸೊಕ್ಕಿನ ಶ್ರೀಮಂತ ಹೆಣ್ಣುಗಳಿಗೆ
ಬುದ್ಧಿ ಕಾಣಿಸೋದೆ ಬಿಡೋದಿಲ್ಲ ಈ ಗಂಡುಗಲಿ ಕನಕ. ಶೇಡಿಟ್ಟು ನೋಡು, ಸಾರಿ ತೊಟ್ಟು ನೋಡು. ನಿನ್ನಲ್ಲಿ ಗೌಡಿಕೆ ಎಂದು ಗಂಡಸ್ತನವಿದ್ದರೆ ಈ ಕುರುಬರವರಿನ ಮೊಟ್ಟು ನೋಡು. ಬೆಳತೀನಿ ಜಿಂಕೆ, ಮತ್ತೆ ಭೇಟಿ ಆಗ್ತೀನಿ. ಅಣ್ಣ, ಏನಿದು ನಿನ್ನ ಹೇಳಿತನ? ಅಲ್ಲ, ಪರಪುರುಷರ ಕೈ ಕೂಡ ನಿನ್ನ ತಂಗಿಯ ಕೆನ್ನೆಗೆ ಸೋಕದಂತೆ ನೋಡಿಕೊಂಡು ಇವತ್ತು ಆ ಬಡವ ಕನಕ ನಿನ್ನ ಕಣ್ಣೆದುರಿಗೆ ನಿನ್ನ ತಂಗಿಯನ್ನು ಮುತ್ತಿಟ್ರು ಇಷ್ಟೊಂದು ಹೇಳಿತನದಿಂದ ನಿಂತಿದೆಯಲ್ಲ. ಇಲ್ಲಣ್ಣ, ಇದರ ಸೇಡು ನಾನು ತೀರಿಸ್ಕೋತೇನೆ. ಅವರ ನೀವು ಆ ಕನಕನ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬೇಡ್ರಿ ಅವರ. ಅದಕ್ಕೆ ನಾ ಎಲ್ಲ ಶುದ್ಧ ಮಾಡಿ ಸರಿಪಡ್ತೇನೆ, ನೀವು ಒಳಗ ನಡ್ರಿ ಅವರ. ಆಯ್ತು ಗೌಡ್ರಿ, ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸಕ್ಕೆ ಸರಿಯಾಗಿ ಅಡ್ಡ ಬರ್ತಿದ್ರಲ್ಲ, ಆ ಕನಕನ ಕತೆ ಮುಗಿಸಿದಾಗಲೇ ನಾವು ಅಂದುಕೊಂಡ ಕೆಲಸ ಸುಲಭವಾಗುವುದು. ಆಡ್ರಾತ್ರಿ ನೀನೇ ಆಗ್ಲೇ ಅದಕ್ಕೊಂದು ಪ್ಲಾನ್. ಅದಕ್ಕಂದೇ ಇದ್ದೀನ್ರಿ ಅಬ್ಬ. ಅಂತ ಕನಕನ ಮಕ್ಕಳದು ಹ್ಯಾಂಗ್ ಕತ್ತಿ ಮುಗಿಸೋಗತ್ತೇಳಿ ನನಗೆಲ್ಲ ಗೊತ್ತದ್ರಿ ಗೌಡ್ರ. ಈಗ ನಾವು ಹೋಗಮ್ ನಡ್ರಿ ಅಪ್ಪ, ನಡ್ರಿ ಹೋಗಮ್. ಬೆಂಗಳೂರು ಸುತ್ತಮುತ್ತಲಿರುವ 16 ಹಳ್ಳಿಗಳಿಗೆ ನಾನೇ ಕಿಂಗ್. ನಾನೇ ಕಣ್ಣಾಡಿನಲ್ಲಿ ಗಂಡುಗಳೇ ಅಂಡರ್ವರ್ಲ್ಡ್ ಡಾನ್. ಪುಂಡ ಪೋಕರಿಗೆ ಏಕಂಡಲೆಂದು ತಿಳಿದು ಸರ್ವರು ಷಂಡರಂತೆ ಬಾಳುತ್ತಿರುವಾಗ ನನಗೆ ಯಾರ ಭಯವಿಲ್ಲ ಈ ನಾಡಿನ ರೌಡಿ ಸಾಮ್ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ಈ ಕಲಿಕಾಲವನ್ನೇ ನನ್ನ ಕಾಲಡಿಯಲ್ಲಿ ಮೆಚ್ಚಿರಿತ್ತು. ನನಗೆದುರಾದ ನರಕುಂಡಿಗಳನ್ನು ನರಕಕ್ಕೆ ಕಳಿಸಲು ಹಿಂಡು ಹುಲಿಗಳ ಗಂಡನಾಗಿ ನಿಂತಿದ್ದಾರೆ ಈ ರೊಚ್ಚಿಗೆದ್ದ ರಾಯಣ್ಣ. ನಾನು ಚಿಕ್ಕವನಿರುವಾಗ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಲೆಗಡಕರು ಯಾರು ಕಂಡುಹಿಡಿಯಲೇಬೇಕೆಂದು ಛಲ ತೊಟ್ಟು ನಿಂತಿದ್ದಾನೆ ಹಠ ತೊಟ್ಟು ಹುಲಿಯಾದ ಈ ರಾಯಣ್ಣ. ದಿಲ್ ದಿಯಾ ತೋ ಧರ್ಮರಾಯ, ದಿಲ್ ನಹೀ ತೋ ಯಮಧರ್ಮರಾಯ. ಹಲೋ ಅಣ್ಣ ರಾಯಣ್ಣ, ನಾನು ಶಿವದಾಸ್ ಮಾತಾಡುತ್ತಿರೋದು. ಎಸ್ ರಾಯಣ್ಣ, ಇಂದು ಹುಬ್ಬಳ್ಳಿಯಲ್ಲಿ ನಡೀತಿರುವ ಬಾಂಬ್ ಕನಕ ಪೀಠ ಜಯಂತಿಗೆ ಗೌಡಿನ ಕಡೆಯವರು ಬಾಂಬ್ ಇಟ್ಟು ಸಾವಿರಾರು ಜನ ಪ್ರಾಣ ಮಾಡಬೇಕೆಂದು ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು ದಾಸ್? ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಕನಕ ಜಯಂತಿ ಪೀಠಕ್ಕೆ ಆ ಸಾವಿರಾರು ಜನನ ಕಾಪಾಡಬೇಕು. ಓಕೆ ಶಿವದಾಸ್, ಓಕೆ. ಗೋಮುಖ ವ್ಯಾಘ್ರನಾಗಿ ನಿಂತು ಬಡ ಜನರ ಪ್ರಾಣದ ಜೊತೆ ಆಟ ಆಡುತ್ತಿರುವ ನಿಮ್ಮಂತ ದೇಶದ್ರೋಹಿ
ಸಮಾಜಘಾತಗಳ ಪಾಲಿಗೆ ಸಮರಸಿಂಹನಾಗಿ ನಿನ್ನ ಕಡೆಯವರ ತಲೆ ಕಡೆದು ನೀ ಕನಕಪೀಠ ಸಮಾರಂಭಕ್ಕೆ ನೀಡುತ್ತಿರುವ ಬಾಂಬಪಘಾತ ತಪ್ಪಿಸಿ ಮತ್ತಲ ನಿಮ್ಮಂತ ಬಂಡ ಪುಂಡರಿಗೆ ಭಗವಂತನಾಗಿ ಬಾಳದಿದ್ದರೆ ನನ್ನ ಹೆಸರು ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ ರಾಯಣ್ಣನೇ ಅಲ್ಲ. ಕುಂಭಕರ್ಣಗೆ ರಾವಣ ಜೊತೆಗೆ ಯುದ್ಧವ ಮಾಡುವ